ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಇತಿಹಾಸ ಭಾಗದಲ್ಲಿ ಅಧ್ಯಾಯ 16 ಮೌರ್ಯರು ಮತ್ತು ಕುಶಾಣರು ಪ್ರಮುಖ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ತಿಳಿಯೋಣ. ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು? ಮೌರ್ಯರು. ಮೌರ್ಯರ ಮನೆತನದ ಪ್ರಮುಖ ಅರಸರು ಯಾರ್ಯಾರು? ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ. ಮೌರ್ಯ ಮನೆತನದ ಪ್ರಮುಖ ಅರಸರು. ಮೌರ್ಯ ಮನೆತನದ ಸ್ಥಾಪಕ ಯಾರು? ಚಂದ್ರಗುಪ್ತ ಮೌರ್ಯ ಮೌರ್ಯ ಮನೆತನದ ಸ್ಥಾಪಕ. ಮೌರ್ಯರ ರಾಜಧಾನಿ ಯಾವುದು? ಪಾಟಲಿಪುತ್ರ ಮೌರ್ಯರ ರಾಜಧಾನಿ. ಮೌರ್ಯರ ಮನೆತನದ ಲಾಂಛನ ಯಾವುದು? ಧರ್ಮಚಕ್ರ ಮೌರ್ಯ ಮನೆತನದ ಲಾಂಛನವಾಗಿದೆ. ಚಂದ್ರಗುಪ್ತ ಮೌರ್ಯನ ಮಂತ್ರಿಯಾಗಿದ್ದವರು ಯಾರು? ಕೌಟಿಲ್ಯ ಚಂದ್ರಗುಪ್ತನ ಮಂತ್ರಿಯಾಗಿದ್ದರು. ಮೌರ್ಯರು ಮನೆತನದ ಪ್ರಸಿದ್ಧ ಅರಸ ಯಾರು? ಅಶೋಕ ಮೌರ್ಯ ಮನೆತನದ ಪ್ರಸಿದ್ಧ ಅರಸ ಅಂತ ಕರಿತೀವಿ. ಕೌಟಿಲ್ಯ ಬರೆದ ಕೃತಿ ಯಾವುದು? ಅರ್ಥಶಾಸ್ತ್ರ ಕೌಟಿಲ್ಯ ಬರೆದ ಕೃತಿಯಾಗಿದೆ. ಮೆಗಸ್ತನೀಸನ ಕೃತಿ ಯಾವುದು? ಇಂಡಿಕಾ ಮೆಗಸ್ತನೀಸನ ಕೃತಿಯಾಗಿದೆ. ಅಶೋಕನ ಕಾಲದಲ್ಲಿ 5 ಪ್ರಮುಖ ನಗರ ಕೇಂದ್ರಗಳು ಯಾವುವು? ಪಾಟಲಿಪುತ್ರ, ತಕ್ಷಶಿಲ, ಉಜ್ಜಯಿನಿ, ಕಳಿಂಗ, ಸುವರ್ಣಗಿರಿ. ಕಳಿಂಗ ಯುದ್ಧ ಎಷ್ಟರಲ್ಲಿ ನಡೆಯಿತು? ಸಾಮಾನ್ಯ ಶಕೆ ಪೂರ್ವ 261ರಲ್ಲಿ ಕಳಿಂಗ ಯುದ್ಧ ನಡೆಯಿತು. ಅಶೋಕನು ಪಟ್ಟಾಭಿಷಿಕ್ತನಾಗಿ ಎಷ್ಟು ವರ್ಷಗಳ ನಂತರ ಅಶೋಕನು ಕಳಿಂಗವನ್ನು ವಶಪಡಿಸಿಕೊಂಡನು? 8 ವರ್ಷಗಳ ನಂತರ. ಭಾರತದಲ್ಲಿ ನಮಗೆ ದೊರೆತಿರುವ ಮೊಟ್ಟ ಮೊದಲ ಶಾಸನ ಯಾರ್ದು? ಅಶೋಕನ ಶಾಸನ. ಮೌರ್ಯರ ನಂತರ ಕಾಣುವ ಪ್ರಮುಖ ರಾಜಮನೆತನ ಯಾವುದು? ಕುಶಾಣರು. ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದ ಅಲೆಮಾರಿ ಜನಾಂಗದ ಮೂಲ ಹೊಂದಿದವರು ಯಾರು? ಕುಶಾಣರು. ಕುಶಾಣರು ಯಾವ ಸಂತತಿಗೆ ಸೇರಿದವರು? ಯೂಚಿ ಸಂತತಿಗೆ ಸೇರಿದವರು. ಕುಶಾಣರು ಶಕ ಮತ್ತು ಪಾರ್ಥಿಯನ್ನರನ್ನು ಸೋಲಿಸಿ ಯಾವ ಪ್ರದೇಶದಲ್ಲಿ ನೆಲೆಸಿದರು? ಗಾಂಧಾರ ಪ್ರದೇಶದಲ್ಲಿ ನೆಲೆಸಿದರು. ಕುಶಾಣರ ಮನೆತನದ ಸ್ಥಾಪಕ ಯಾರು? ಕುಜಲ್ ಕಡ್ಫಿಸಸ್ ಕುಶಾಣರ ಮನೆತನದ ಸ್ಥಾಪಕ. ಯುಮಕಡ್ಫಿಸಸ್ ಮತ್ತು ಕನಿಷ್ಕ ಯಾವ ಮನೆತನದ ಮುಖ್ಯ ದೊರೆಗಳು? ಕುಶಾಣರ ಮನೆತನದ ಮುಖ್ಯ ದೊರೆಗಳು. ಕುಶಾಣರ ಮನೆತನದ ಪ್ರಸಿದ್ಧ ಅರಸ ಯಾರು? ಕನಿಷ್ಕ ಕುಶಾಣರ ಮನೆತನದ ಪ್ರಸಿದ್ಧ ಅರಸ. ಯಾರ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು ಹೊರಡಿಸಲಾಯಿತು? ಯುಮಕಡ್ಫಿಸಸನ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು ಹೊರಡಿಸಲಾಯಿತು. ಕನಿಷ್ಕನ ರಾಜಧಾನಿ ಯಾವುದು? ಪುರುಷಪುರವು ಕನಿಷ್ಕನ ರಾಜಧಾನಿ. ಗ್ರೀಕರ ನಂತರ ಭಾರತೀಯ ಚರಿತ್ರೆ ಹಾಗೂ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರಿದವರು ಯಾರು? ಕುಶಾಣರು. ಕನಿಷ್ಕನ ಕಾಲದಲ್ಲಿ ಇದ್ದ ಬೌದ್ಧ ವಿದ್ವಾಂಸರನ್ನು ಯಾರ್ಯಾರು? ನಾಗಾರ್ಜುನ, ಅಶ್ವಘೋಷ, ವಸುಮಿತ್ರ, ಸಂಘರ್ಷ. ಕನಿಷ್ಕನ ಕಾಲದಲ್ಲಿ ಇದ್ದ ಮತ್ತೊಂದು ಮುಖ್ಯ ನಗರ ಯಾವುದು? ಮಥುರಾ ಕನಿಷ್ಕನ ಕಾಲದಲ್ಲಿ ಇದ್ದ ಮತ್ತೊಂದು ನಗರವಾಗಿದೆ.